ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಹೈನುಗಾರಿಕೆ ರೈತರ ಜೀವಾಳವಾಗಿದ್ದು, ಆದಾಯದೊಂದಿಗೆ ಉದ್ಯೋಗಾವಕಾಶವು ವೃದ್ಧಿಯಾಗಿ ಕುಟುಂಬ ನಿರ್ವಹಣೆಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿ ಆರ್ಥಿಕವಾಗಿ ಸದೃಢರಾಗಲು ನೆರವಾಗುತ್ತದೆಂದು ಜಂಗಮಶಿಗೇಹಳ್ಳಿ ಎಂಪಿಸಿಎಸ್ ಅಧ್ಯಕ್ಷ ಹಾಗೂ ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ಮುನಿನಾರಾಯಣಪ್ಪರವರು ತಿಳಿಸಿದರು. ಚಿಂತಾಮಣಿ ತಾಲೂಕು ಜಂಗಮಶಿಗೇಹಳ್ಳಿಯಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘ ಜಂಗಮಶಿಗೇಹಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ಮಿಶ್ರ ಕರುಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಜಂಗಮಶಿಗೇಹಳ್ಳಿ ಎಂಪಿಸಿಎಸ್ ಅಧ್ಯಕ್ಷ ಹಾಗೂ ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ಮುನಿನಾರಾಯಣಪ್ಪರವರು ಚಾಲನೆ ನೀಡಿ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಹೈನುಗಾರಿಕೆ ರೈತಾಪಿ ವರ್ಗದವರ ಹಾಗೂ ಬಡ ಮಾಧ್ಯಮದವರ ಆರ್ಥಿಕ ಆಧಾರದ ಕಾಯಕವಾಗಿದ್ದು, ಇದರಿಂದ ನಿರಂತರವಾಗಿ ಆದಾಯ ಬರುವುದರ ಜೊತೆಗೆ ರೈತರಿಗೆ ಸರ್ಕಾರದಿಂದ ಬರುವ ಸಹಾಯಧನ, ಮ್ಯಾಟ್, ವಿಮೆ, ಗುಣಮಟ್ಟದ ಹಾಲಿಗೆ ಉತ್ತಮ ದರ ನಿರ್ಧಾರ ಲಭಿಸುತ್ತದೆ. ಇದರಿಂದ ಗ್ರಾಮೀಣ ಭಾಗದ ಜನತೆಯ ಜೀವನ ನೆಮ್ಮದಿಯಾಗುತ್ತದೆ. ಟಿಎನ್ ಶಿವಣ್ಣ ಕಾರ್ಯನಿರ್ವಹಣಾಧಿಕಾರಿಯಾಗಿ 40 ವರ್ಷಗಳಿಂದ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದುತ್ತಿರುವುದು ಅವರ ನಿವೃತ್ತ ಜೀವನ ಸುಖಕರವಾಗಿರಲೆಂದು ಆಶಿಸಿದರು. ಉತ್ತಮ ಮಿಶ್ರ ತಾಳಿ ಕರುಗಳ ಪ್ರದರ್ಶನ ಮಾಡಿ ವಿಜೇತರಿಗೆ ಬಹುಮಾನ ವಿತರಿಸಿದರು. ನಂತರ ಹಾಲು ಉತ್ಪಾದಕರಿಗೆ ಉತ್ತಮ ಗುಣಮಟ್ಟದ ಹಾಲಿನ ಸ್ಟೀಲ್ ಕ್ಯಾನುಗಳನ್ನು ವಿತರಿಸಿ ಜಂಗಮಶಿಗೇಹಳ್ಳಿ ಎಂಪಿಸಿಎಸ್ನ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ನಿರ್ದೇಶಕರುಗಳಿಗೆ ಸನ್ಮಾನಿಸಲಾಯಿತು ಮತ್ತು ತೀರ್ಪುಗಾರರಿಗೆ ಬಂದಿದ್ದ ಪಶು ವೈದ್ಯಕೀಯ ಇಲಾಖೆಯ ವೈದ್ಯರನ್ನು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ವೀರರಾಜು ಚೀಮಲ್, ಡಾಕ್ಟರ್ ಮಹೇಶ್, ಅಧ್ಯಕ್ಷ ಮುನಿನಾರಾಯಣಪ್ಪ, ಉಪಾಧ್ಯಕ್ಷ ರುದ್ರಪ್ಪ, ನಿರ್ದೇಶಕರುಗಳಾದ ಶ್ರೀರಾಮ್ ಎನ್ ನಂಜುಂಡಯ್ಯ, ಜಯರಾಮ್ ಎನ್ ವೆಂಕಟೇಶ್, ಜೆಎಂ ದೇವರಾಜ್, ಚಂದ್ರಪ್ಪ, ಕೆ ಹಾಂಜಪ್ಪ, ಸಿ ದೇವರಾಜ್, ನರಸಿಂಹಯ್ಯ, ರೂಪ ವಿಶ್ವನಾಥ್, ರತ್ನಮ್ಮ, ನರಸಿಂಹಯ್ಯ, ಹಾಲು ಪರೀಕ್ಷಕ ಮುನಿನಾರಾಯಣಪ್ಪ, ಸಹಾಯಕ ನಾರಾಯಣಸ್ವಾಮಿ, ಸಿಬ್ಬಂದಿ ವರ್ಗ ಮತ್ತು ಜಂಗಮಶಿಗೇಹಳ್ಳಿ ಹಾಲು ಉತ್ಪಾದಕರು ಮತ್ತಿತರರು ಉಪಸ್ಥಿತರಿದ್ದರು. ಜಿಇಎಫ್ ಕಣ್ಣಿನ ಆಸ್ಪತ್ರೆ, ಬುರ್ಗ್ಮಕ್ಲಳ್ಳಿ ಗೇಟ್, ಗೋಪಚಂದ್ರ ಹತ್ತಿರ, ಚಿಂತಾಮಣಿ. ನಮ್ಮ ಕಣ್ಣಿನ ಆಸ್ಪತ್ರೆಯಲ್ಲಿ ಕಣ್ಣಿನ ಪರ್ಯ ಚಿಕಿತ್ಸೆ, ಹೊಲಿಗೆ ರಹಿತ, ಬ್ಯಾಂಡೇಜ್ ರಹಿತ ಆಧುನಿಕ ಲೇಸರ್ ಶಸ್ತ್ರಚಿಕಿತ್ಸೆ, ಉತ್ತಮ ಗುಣಮಟ್ಟದ ಲೆನ್ಸ್ ಅಳವಡಿಕೆ, ಶೀಘ್ರ ಗುಣಮುಖವಾಗುವ ಚಿಕಿತ್ಸೆ, ಕಾರ್ನಿಯ ಸೇವೆಗಳು, ಕಾರ್ನಿಯ ಸೋಂಕು, ಕೆರಟೋಕೋನಸ್ ನಿರ್ವಹಣೆ, ಕಾರ್ನಿಯ ಟ್ರಾನ್ಸ್ಪ್ಲಾಂಟ್, ಲಾಸಿಕ್ ಲೇಸರ್ ಶಸ್ತ್ರಚಿಕಿತ್ಸೆ, ರೆಟಿನಾ ಸೇವೆಗಳು, ಡಯಾಬಿಟಿಕ್ ರೆಟಿನೋಪತಿ ತಪಾಸಣೆ, ಆಧುನಿಕ ತಂತ್ರಜ್ಞಾನದ OCT ಹಾಗೂ FFA ಪರೀಕ್ಷೆಗಳು, ಲೇಸರ್ ಚಿಕಿತ್ಸೆ, ಬಿ ಸ್ಕ್ಯಾನ್, ಗ್ಲುಕೋಮಾ ಸೇವೆಗಳು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ನಾವು ಗ್ಲುಕೋಮಾ ಕಾಯಿಲೆಯನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುತ್ತೇವೆ. IOP ವಿಜುವಲ್ ಪರೀಕ್ಷೆ, OCT ಪರೀಕ್ಷೆ, ಟ್ರಬ್ಲಾಕ್ಟಮಿ ಶಸ್ತ್ರಚಿಕಿತ್ಸೆ. ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೈಗೆಟುಕುವ ದರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಚಿಕಿತ್ಸಾ ಸೇವೆ ಒದಗಿಸುತ್ತಿದ್ದೇವೆ. ಈ ಆಸ್ಪತ್ರೆಯ ಸೌಲಭ್ಯವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕಾಗಿ ವಿನಂತಿ. ವಿವರಗಳಿಗೆ ಡಾಕ್ಟರ್ ನರೇಂದ್ರ, ಆಸ್ಪತ್ರೆಯ ಕಾಂಟ್ಯಾಕ್ಟ್ ನಂಬರ್ 9606084531ಗೆ ಸಂಪರ್ಕಿಸಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನರೇಂದ್ರ, ಕಣ್ಣಿನ ತಜ್ಞರಾಗಿದ್ದು ಅಮೃತಸರದಲ್ಲಿ ಕಾರ್ನಿಯಾ ಫೆಲೋಶಿಪ್ ಮುಗಿಸಿರುತ್ತೇನೆ. ಇವಾಗ ಬುರ್ಗ್ಮಕ್ಲಳ್ಳಿ ಗೇಟ್ನಲ್ಲಿರುವ ಗ್ಲೋಬಲ್ ಐ ಫೌಂಡೇಶನ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಕಣ್ಣಿನ ಯಾವುದೇ ರೀತಿಯ ತೊಂದರೆಗಳಿದ್ದಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿ ಹಾಗೂ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಿ. ನಮ್ಮ ಆಸ್ಪತ್ರೆಯ ಸೇವೆಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಧನ್ಯವಾದ. ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಈ ಒಂದು ಗ್ರಾಮಕ್ಕೆ ಜಿಲ್ಲಾಧಿಕಾರಿಗಳನ್ನ ಕರೆಸಿ, ಅನೇಕ ಜಡ್ಜಿಗಳನ್ನ ಈ ಒಂದು ಗ್ರಾಮಕ್ಕೆ ಕರೆಸಿ, ಗ್ರಾಮದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಇಡೀ ತಾಲೂಕಲ್ಲಿ ಕೊನೆ ಹಳ್ಳಿ ಆದ್ರೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ, ಜನಪರ ಕಾರ್ಯಕ್ರಮಗಳನ್ನ ಈ ಗ್ರಾಮದಲ್ಲಿ ಕೊಟ್ಟಿರುವುದು ನಮ್ಮ ಸಹಕಾರ ಸಂಘದಿಂದ ಅಂತ ನಾನು ಇವತ್ತು ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೀನಿ. ಹಾಗೇನೆ ಒಂದು ಸಹಕಾರ ಸಂಘ, ಒಂದು ಮನೆ ಅಭಿವೃದ್ಧಿ ಕಡೆ ಸಾಗಬೇಕಾದ್ರೆ ಅಲ್ಲಿ ಏನು ಆಡಳಿತ ಮಾಡ್ತಾರೆ ಮತ್ತು ಏನು ಯಜಮಾನ ಇರ್ತಾರೆ ಮತ್ತು ಏನು ಅಲ್ಲಿ ವ್ಯವಸ್ಥೆ ಇರ್ತದೆ, ವ್ಯವಸ್ಥೆ ಅಚ್ಚುಕಟ್ಟಾಗಿರ್ಬೇಕಾಗ್ತದೆ. ಆ ಒಂದು ವ್ಯವಸ್ಥೆ ಇವತ್ತು ಗ್ರಾಮದಲ್ಲಿ ತುಂಬಾ ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥೆ ಇರೋದ್ರಿಂದ ನಮ್ಮ ಸಹಕಾರ ಸಂಘದಲ್ಲಿ ಯಾವುದೇ ರೀತಿಯಾದಂತಹ ದಿವಾಳಿ ಅಂತ ನಮ್ಮ ಸಹಕಾರ ಸಂಘ ಹೋಗಿಲ್ಲ, ಮುಂದೆ ಹೋಗೋದಕ್ಕೂ ಸಹ
ನೀವು ಯಾರು ಕೂಡ ಅವಕಾಶವನ್ನ ಕೊಡಬಾರ್ದು ಅಂತ ಹೇಳಿ ನಾನು ಇಲ್ಲಿನ ಸಿಬ್ಬಂದಿ ವರ್ಗ ಆಗಿರ್ಬೋದು, ಆಡಳಿತ ಮಂಡಳಿಯವರ ಜೊತೆಗೆ ಇವತ್ತು ತುಂಬಾ ನಮ್ಮ ಇವರು ಹೇಳ್ತಿದ್ರು ಒಬ್ಬ ವ್ಯವಸ್ಥಾಪಕರು ಗ್ರಾಮಕ್ಕೆ ಒಂದು ಅಭಿವೃದ್ಧಿ ತಗೊಂಡು ಹೋಗ್ತಾ ಇದ್ರೆ ಅವರೆಲ್ಲರಿಗೂ ಕೂಡ ನಾವು ಅಭಿವೃದ್ಧಿ ಸಲ್ಲಿಸ್ತೀವಿ. ಒಂದು ಕೊನೆಯದಾಗಿ ನಮ್ಮ TN ಶಿವಣ್ಣ ಅವರು ಹೆಚ್ಚಿನ ಒಂದು ಪರಿಶ್ರಮ ಇವತ್ತು ಆ ಒಂದು ರೋಡ್ ಸೈಡ್ ಅಲ್ಲಿ ಬೇರೆ ನಾವು ಗ್ರಾಮಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಬಿಲ್ಡಿಂಗ್ ಆಗಿರ್ಬೋದು, ನಾವೀಗ ಇಟ್ಟಿರುವಂತಹ ಒಂದು ಹಣ ಆಗಿರ್ಬೋದು, ಮತ್ತೆ ಎಲ್ಲ ರೀತಿಯಾದಂತಹ BMC ಇರ್ಬೋದು, ಯಾವ ಪ್ರತಿಯೊಂದರಲ್ಲೂ ಕೂಡ ಯಾವುದನ್ನು ಕೂಡ ನಮ್ಮೂರಿಗೆ ಒಂದು ಕಡಿಮೆ ಅನ್ನೋದನ್ನ ಇವತ್ತು ಸಾಬೀತುಪಡಿಸಿ ಬೇರೆಯವರಿಗೆ ಇವತ್ತು ಅವಕಾಶವನ್ನ ಕೊಡೋದ್ರ ಜೊತೆಗೆ ಅವರು ಇವತ್ತು ಒಂದು ಉತ್ತಮವಾದಂತಹ ಸನ್ಮಾನವನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ಗ್ರಾಮಗಳನ್ನ ನಾವು ತಗೊಂಡಾಗ ಗಲಾಟೆಗಳು ಮಾಡಿ ಅವ್ರ ಮೇಲೆ ಕೇಸ್ಗಳು ಹಾಕ್ಸ್ಕೊಂಡು ಅವ್ರನ್ನ ಏನೆಲ್ಲ ಮಾಡಿ ಇಲ್ಲಿಂದ ಹೋಗ್ಬೇಕಾದ್ರೆ ಗಲಾಟೆಗಳು ಮಾಡ್ಕೊಂಡು ಹೋಗುವಂತ ಒಂದು ಸಂದರ್ಭಗಳು ತುಂಬಾ ಇದೆ. ಆದ್ರೆ ಗೌರವಪೂರ್ವಕವಾಗಿ ನನಗೆ 40 ವರ್ಷಗಳ ಇಲ್ಲಿ ಸಿಬ್ಬಂದಿ ಒಂದು ಸಹಕಾರ ಈ ನಮ್ಮ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ತನ್ನದೇ ಆದಂತಹ ಒಂದು ವ್ಯಕ್ತಿತ್ವ ರೂಢಿಸಿಕೊಂಡು ಈ ಒಂದು ಗ್ರಾಮವನ್ನ ಅಭಿವೃದ್ಧಿ ಕಡೆ ಹೆಜ್ಜೆ ಹಾಕಲಿಕ್ಕೆ ಅವರು ತುಂಬಾ ಸಹಕಾರಿಯಾಗಿದ್ದಾರೆ. ಯಾಕಂದ್ರೆ ಇವತ್ತು ನಮ್ಮ ಹಾಲು ಉತ್ಪಾದಕರ ಸಹಕಾರದಿಂದ ಎಷ್ಟು ನಿಧಿಗಳನ್ನ ನಮ್ಮ ಗ್ರಾಮದಿಂದ ಬೇರೆ ಒಂದು ನಿಧಿಗಳಿಗೆ ಒಂದು ಹಣವನ್ನ ಕೊಟ್ಟಿದ್ದೀವಿ. ಜೊತೆಗೆ ನಮ್ಮ ಗ್ರಾಮಕ್ಕೆ ಬೇಕಾಗಿರುವಂತಹ ಅನೇಕ ಸವಲತ್ತುಗಳನ್ನ ಇವತ್ತು ನಾವು ಸೊಸೈಟಿ ಬೇರೆ ಒಂದು ಬಿಲ್ಡಿಂಗ್ ಮೇಲೆ ಅವಲಂಬನೆ ಪಡೆದೇನೆ ನಮ್ಮ ಸಹಕಾರ ಸಂಘದ ಹಣದಿಂದ ಇವತ್ತು ನಾವು ಒಂದು ಬಿಲ್ಡಿಂಗ್ ಅನ್ನ ಕಟ್ಕೊಂಡಿದ್ದೀವಿ. ಜೊತೆಗೆ ಹಾಸ್ಪಿಟಲ್ ಬೇರೆ ಯಾವುದು ಇಲ್ಲ ಅಂತಿದ್ರೆ ಇವತ್ತು ಹಾಸ್ಪಿಟಲ್ ಬಿಲ್ಡಿಂಗ್ ಕಟ್ಟೋ ತನಕ ನಮಗೆ ಅದು ಕೊಡ್ತಿರ್ಲಿಲ್ಲ. ಇವತ್ತು ನಮ್ಮ ಒಂದು ಸಹಕಾರ ಸಂಘದ ನಮ್ಮಲ್ಲಿದ್ದಕ್ಕೆ ಇವತ್ತು ನಾವು ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿ ನಮ್ಮ ಈ ಗ್ರಾಮದ ಒಂದು ಪಶುಗಳಿಗೆ ಹೆಚ್ಚಿನ ಒಂದು ಚಿಕಿತ್ಸೆ ನಮಗೆ ಸಾಕಾಗಿದೆ, ಬೇರೆಯವ್ರಿಗೆ ಅವಕಾಶ ಕೊಡ್ಲಿಕ್ಕೆ ನಾನು ತಯಾರಿದ್ದೀನಿ ಅಂತ ಹೇಳಿ ಇವತ್ತು ಅವರು ಬಿಟ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಗ್ರಾಮ ಇರೋ ತನಕ ನಾವು ಶಿವಣ್ಣ ಅವ್ರಿಗೆ ಅಭಾರಿಯಾಗಿರ್ಬೇಕಾಗ್ತದೆ ಸಹಕಾರ ಸಂಘದ ಅಂತ ಹೇಳೋದ್ರ ಜೊತೆಗೆ ನಮ್ಮ ನಂಜುನವ್ರು ತುಂಬಾ ಅದ್ಭುತವಾಗಿ ಮಾತಾಡಿದರೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈಗ ಸನ್ಮಾನವನ್ನ ಸ್ವೀಕಾರ ಮಾಡಿರೋದು ನಮ್ಮ TN ಶಿವಣ್ಣ ಅವರು ನಾವು ಮಾತಾಡ್ಬೇಕಂತ ಹೇಳಿ ಗ್ರಾಮದ ಪರವಾಗಿ ನಾನು ವಿನಂತಿಯನ್ನ ಮಾಡ್ತೀನಿ. ಇದುವರೆಗೂ ಕೂಡ ನಮ್ಮೂರಲ್ಲಿ ಹಾಲು ಕಡಿಮೆ ಆಗಿಲ್ಲ. ನಮ್ಮ ಉತ್ಪಾದಕರು ಉತ್ತಮವಾದಂತಹ ಗುಣಮಟ್ಟವನ್ನ ಯಾಕಂದ್ರೆ ಹೇಳ್ತಿದ್ರು ನಾವು ಉಪ ವ್ಯವಸ್ಥಾಪಕರು ಇವತ್ತು 15 ದಿವಸಕ್ಕೊಮ್ಮೆ ಹಾಲನ್ನ ಇವತ್ತೇನು ನಾವು ಹಾಕ್ತಾ ಇದ್ದೀವಿ, 15 ದಿವಸಕ್ಕೊಮ್ಮೆ ನಾವು ಏನು ಕೇಳಿದ್ರೆ ನಮ್ಮ ಅಕೌಂಟ್ ಒಂದು ಹಣ ಬರುವಂತ ವ್ಯವಸ್ಥೆ ಇವತ್ತು ಸಹಕಾರ ಸಂಘಗಳಲ್ಲಿ ಇದೆ. ಜೊತೆಗೆ ವಿಮೆ ಆಗಿರ್ಬೋದು, ಇವತ್ತು ಏನು 5 ಲಕ್ಷ ಇವತ್ತು ಒಂದು ರೇಷನ್ ಕಾರ್ಡ್ ಅಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ಈ ಫಲಾನುಭವಿಗಳು ಯಾರೆಲ್ಲ ಇದ್ದಾರೆ ಅವ್ರಿಗೆ 5 ಲಕ್ಷ ರೂಪಾಯಿಗಳ ಒಂದು ಖರ್ಚನ್ನ ಇವತ್ತು ಭರಿಸ್ತಾ ಇದೆ. ಅಂದ್ರೆ ಅದು ನಾವು ಹಾಕ್ತಾರಲ್ಲ ಹಾಲಿನ ಒಂದು ಡೈರಿಯಿಂದ ಅಂತ ಇವತ್ತು ನಾವು ಭಾವಿಸ್ಬೇಕಾಗ್ತದೆ. ಜೊತೆಗೆ ಇನ್ನ ಏನೆಲ್ಲ ಅವಕಾಶಗಳು ಇವತ್ತು ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಿಂದ ಏನೆಲ್ಲ ಅವಕಾಶಗಳು ಬರ್ತಾ ಇದೆ ಅದನ್ನ ನಮ್ಮ ಅಧ್ಯಕ್ಷರಾಗಿರ್ಬೋದು ಮತ್ತೆ ಒಂದು ಕಾರ್ಯದರ್ಶಿಗಳಾಗಿರ್ಬೋದು ಅವರ ಒಂದು ಇದರಿಂದ ಕೃಪೆಯಿಂದ ಇವತ್ತು ನಮ್ಮೂರು ಅವರ ಹತ್ರ ಎಲ್ಲರೂ ಕೂಡ ಏನೆಲ್ಲ ತಗೋಬರ್ತಾ ಈ ಬಸವೇಶ್ವರನ ಕೃಪೆಯಿಂದ ಎಲ್ಲರೂ ಒಳ್ಳೆ ಸಹಕಾರ ಕೊಟ್ಟು ನನ್ನ ಈ ಮಠಕ್ಕೆ ತಂದು ಇವತ್ತು ಸನ್ಮಾನ ಎಲ್ಲರಿಗೂ ಮಾಡಿದ್ದಾರೆ. ಅಂದ್ರೆ ಈ ನನ್ನ ಮಗನ್ ಯಾವಾಗ ಕಳೆದೋಗೋದು ಅಂತ ಕೆಲವು ಊರುಗಳಲ್ಲಿ ಅಂತಾರೆ ಸೆಕ್ರೆಟರಿ, ಆ ತರ ಇಂದಿನ ಸನ್ಮಾನ ಮಾಡಿ ಈ ದೇವರ ಸನ್ನಿಧಿಯಲ್ಲಿ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ನಾನು ಋಣಿಯಾಗಿ ಯಾವತ್ತೂ ನಮ್ಮ ನಿರ್ದೇಶಕರಾಗಿ ನಮ್ಮ ಅಧ್ಯಕ್ಷರ ಮಾತು ಮೀರಿಲ್ಲ. ನಾನು ಯಾವತ್ತೂ ಮೀರಿ ಅವ್ರು ಏನ್ ಹೇಳಿದ್ರೆ ಅದು ಮಾಡಿದ್ದೇನೆ. ಅಷ್ಟು ಬಿಟ್ಟರೆ ನಾನು ಸ್ವಂತವಾಗಿ ಏನು ಮಾಡಿಲ್ಲ. ಅವ್ರ ಸಹಕಾರದಿಂದ ನಮ್ಮ ಸಂಘ ಚೆನ್ನಾಗಿದೆ. ಇನ್ನು ಮುಂದೆ ಇದೇ ತರ ಚೆನ್ನಾಗಿರ್ಬೇಕಾಗಿ ನಾನು ಕೋರುತ್ತಾ ಈ 4 ಮಾತುಗಳನ್ನು ಮುಗಿಸ್ತಾ ಇದ್ದೆ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು
ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು.